ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ಇತ್ತೀಚೆಗೆ ಅಲ್ಲ, ಈಗ ಒಂದು ಸಾರಿ ಡ್ರಿಪಿಂಗ್ ಟ್ರೆಂಡಲ್ಲಿದೆ. ಅದು ಯಾವುದು ಅಂದ್ಕೊಂಡ್ರಾ? ಆ್ಯಕ್ಟ್ರೆಸ್ ಸ್ನೇಹ ಅವರ ಉಟ್ಟಂತಹ ಸಾರಿ ಡ್ರೇಪಿಂಗ್ ಸ್ಟೈಲು ಯಾವ ಮಟ್ಟಕ್ಕೆ ಟ್ರೆಂಡಿಂಗಲ್ಲಿದೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಇನ್ಸ್ಟಾಗ್ರಾಮಲ್ಲಿ ಅದರದ್ದೇ ಹವಾ. ಯಾರು ನೋಡಿದ್ರು, ಯಾವ ಮೇಕಪ್ ಆರ್ಟಿಸ್ಟ್ ನೋಡಿದ್ರು, ಯಾರೇ ಮಾಡೆಲ್ ನೋಡಿದ್ರು, ಅದನ್ನು ಎಕ್ಸ್ಪೆರಿಮೆಂಟ್ ಮಾಡುತ್ತಿರೋ ಅಂಥ ವಿಡಿಯೋಗಳು ಹರಿದಾಡ್ತಾ ಇದೆ. ಸೊ ಆ್ಯಕ್ಟ್ರೆಸ್ ಸ್ನೇಹ ಅವರು ಉಟ್ಟಂತಹ ಸಾರಿನ ಅಂದರೆ ಹೇಗೆ ಉಡ್ಬೋದು, ಅವ್ರು ಯಾವ ರೀತಿಲಿ ಆ ಸ್ಟೈಲ್ ಮಾಡಿದರು. ಒಂದು ಸಾರಿ ಹುಟ್ಟಿರಲಿಲ್ಲ, ಅವರು 2 ಸಾರಿ ಹುಟ್ಟಿದ್ರು. ಸೊ ಸ್ನೇಹ ಅವರು ಹುಟ್ಟಿದ್ದಂತಹ ಡಬಲ್ ಡ್ರೇಪಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸಾರಿ ಡ್ರೇಪಿಸ್ಟ್ ಲೌಕ್ಯ ಅವರು ನಮಗೆ ಈ ಬಗ್ಗೆ ತಿಳಿಸ್ಕೊಡಲಿದ್ದಾರೆ. ಒಂದಿಷ್ಟು ಟಿಪ್ಸು ಹೇಳಲಿದ್ದಾರೆ, ಹೇಗೆ ಡಬಲ್ ಸಾರಿನ ಡ್ರೇಪ್ ಮಾಡ್ಬೋದು ಅಂತ. ಹಾಯ್ ಲೌಕ್ಯ ಅವರೇ. ಹಲೋ ಮ್ಯಾಮ್. ಸೊ ಒನ್ಸ್ ಅಗೈನ್ ನಮಗೆ ಈ ದಿನ ಆಕ್ಟ್ರೆಸ್ ಸ್ನೇಹ ಟ್ರೆಂಡಿಂಗ್ ಸಾರಿ ಡ್ರೇಪಿಂಗ್ ಅದು ಆ ಬಗ್ಗೆ ನಮಗೊಂದಿಷ್ಟು ಟಿಪ್ಸ್ ಅಷ್ಟೇ ಅಲ್ಲ, ಸ್ಟೈಲ್ ಹೇಗೆ ಅನ್ನೋದನ್ನ ಹೇಳ್ತೀರಾ? ಖಂಡಿತವಾಗ್ಲು ಮ್ಯಾಮ್. ಆಕ್ಚುಲಿ ಸ್ನೇಹ ಅವರ ಡ್ರೇಪ್ಸ್ ಇವಾಗ ತುಂಬಾ ವೈರಲ್ ಆಗಿ ಹೋಗ್ತಾ ಇದೆ ಎಲ್ಲ ಕಡೆ. ಸೊ ಅವರು ಟೂ ಸ್ಯಾರೀಸ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಸ್ಟೈಲಿಂಗ್ ಕೂಡ ಮಾಡ್ಕೊತಾ ಇದ್ದಾರೆ. ಅಂಡ್ ಈಗ ಟ್ರೆಂಡಿಂಗ್ ಇರುವಂತಹ 2 ಸ್ಯಾರಿ ಡ್ರೇಪಿಂಗ್ ಏನಿದೆ, ಖಂಡಿತವಾಗ್ಲು ಈಸಿಯೆಸ್ಟ್ ಮೆಥಡ್ ಅಲ್ಲಿ ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿ ಹೇಗೆ ರೆಗ್ಯುಲರ್ ವುಮೆನ್ ಕೂಡ ಇರೋ ಸ್ಯಾರೀಸ್ ಎಲ್ಲ ಮಿಕ್ಸ್ ಮಾಡಿ ಮಾಡ್ಬೋದು ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ 2 ಸಾರೀಸ್ ಡಬಲ್ ಡ್ರೇಪಿಂಗ್ ಹೌದು, ಕರಿತೀರಾ ನಿಮ್ಮ ಮಾಡೆಲ್ನ? ಖಂಡಿತವಾಗ್ಲೂ. ಓಕೆ, ಶೀಸರ್ ಮಾಡೆಲ್. ಇವತ್ತಿಗೆ ಸ್ನೇಹ ಡ್ರೇಪ್ ಇವ್ರ ಮೇಲೆ ನಾನು ನಿಮ್ಗೆ ಡೆಮೋ. ನಿಮ್ಮ ಹೆಸರು? ಶಿಲ್ಪಾ ಅಂತ. ಓಕೆ, ಹಾಯ್ ಶಿಲ್ಪಾ, ವೆಲ್ಕಮ್ ಟು ದ ಶೋ. ಸೊ ಇವರು ಈಗ ಟ್ರೆಂಡಿ ಆಗಿರೋವಂಥ ಆಕ್ಟ್ರೆಸ್ ಸ್ನೇಹ ಅವರ ಡಬಲ್ ಸಾರಿ ಅಂದರೆ 2 ಸಾರೀಸ್ ಡಬಲ್ ಡ್ರೇಪಿಂಗ್ ಹೇಳ್ತಾರೆ. ಸೊ ಕ್ಯಾರಿ ಆನ್. ಸೊ ಸ್ನೇಹ ಅವರ 2 ಸ್ಯಾರಿ ಡ್ರೇಪಿಂಗ್ ಏನಿವಾಗ ತುಂಬಾ ವೈರಲ್ ಆಗಿ ಹೋಗ್ತಾ ಇದೆ, ಅದಕ್ಕೆ ನಿಮ್ಗೆ 2 ಸ್ಯಾರೀಸ್ ಬೇಕಾಗುತ್ತೆ. ಸೊ ಇಲ್ಲಿ ಸ್ಟೈಲಿಂಗ್ ಟಿಪ್ ಏನಂತಂದ್ರೆ, ನಿಮ್ಗೆ ಕಾಂಟ್ರಾಸ್ಟ್ ಸ್ಯಾರೀಸ್ ಯೂಸ್ ಮಾಡಿದಾಗ ನೀವು ಯಾವ ಸ್ಯಾರಿ ಎಲ್ಲಿ ಹೋಗಿದೆ ಅನ್ನೋದು ನಿಮ್ಗೆ ಸ್ಟೈಲಿಂಗ್ ಈಸಿಯಾಗಿ ಗೊತ್ತಾಗುತ್ತೆ. ಅಂಡ್ ಕಾಂಟ್ರಾಸ್ಟ್ ಜೊತೆಗೆ ಜುವೆಲ್ರಿನೂ ಸಹ ನೀವು ಅದೇ ತರ ಸ್ಟೈಲಿಂಗ್ ಮಾಡ್ಕೊಂಡಾಗ ಪರ್ಫೆಕ್ಟ್ ಲುಕ್ ನಿಮಗೆ ಬರುತ್ತೆ. ಸೊ ಇದರಲ್ಲಿ ಕ್ಯಾಚ್ ಏನಂದ್ರೆ ಮ್ಯಾಮ್, ಈ ಒಂದು ಡ್ರೇಪಿಂಗ್ ಅಲ್ಲಿ ಕಾಂಟ್ರಾಸ್ಟ್ ಸ್ಯಾರಿ ಯೂಸ್ ಮಾಡೋದೇ ಒಂದು ಕ್ಯಾಚ್. ಸೊ ನಾವೇನಾದ್ರೂ ಸೇಮ್ ಶೇಡ್ಸ್ ಆಫ್ ಸ್ಯಾರೀಸ್ ಆಗಿರ್ಬೋದು ಅಥವಾ ಒಂದೇ ರೀತಿಯಾದಂಥ ಕಲರ್ ಪ್ಯಾಟರ್ನ್ಸ್ ಯೂಸ್ ಮಾಡಿದಾಗ ಇದ್ರ ಬ್ಯೂಟಿ ನಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಚೂಸ್ ಮಾಡೋವಾಗ್ಲೇ ನಾವು ಕಾಂಟ್ರಾಸ್ಟ್ ಕಲರ್ಸ್ ಆಗಿರ್ಬೋದು, ಅದಕ್ಕೆ ತಕ್ಕಂಥ ಜುವೆಲ್ರಿ ಆಗಿರ್ಬೋದು ಮಾಡಿದಾಗ ನಿಮಗೆ ಕಂಪ್ಲೀಟ್ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಸ್ಟಾರ್ಟ್ ಮಾಡ್ತೀರಾ? ಖಂಡಿತವಾಗಿ. ಸೊ ನಾವಿವತ್ತು ಈ 2 ಡಬಲ್ ಸ್ಯಾರಿ ಡ್ರೇಪಿಂಗ್ಗೆ ನಾವು ತಗೊಂಡಿರುವಂತ ಕಲರ್ ಬೇಬಿ ಪಿಂಕ್ ಮತ್ತೆ ನೇವಿ ಬ್ಲೂ. ಸೊ ಅದು ಕಾಂಟ್ರಾಸ್ಟ್ ಆಗಿರುತ್ತೆ. ಇಲ್ಲಿ ನಾವು ಪರ್ಲ್ಸ್ ಅಥವಾ ವೈಟ್ ಬೇಸ್ ಅಲ್ಲಿ ಸ್ಟೈಲಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್, ನಿಮ್ಮ ಕೆಳಗಡೆ ಭಾಗದ ಒಂದು ಸ್ಯಾರಿ ಏನಿದೆ ಅವ್ರ ವೇಸ್ಟ್ ಮೆಷರ್ಮೆಂಟ್ ತಗೊಂಡು ಮಿಕ್ಕಿರುವಂಥ ಫ್ಯಾಬ್ರಿಕ್ ಎಲ್ಲಾನು ನೀವು ಪ್ಲೀಟ್ಸ್ ಮಾಡಿ ಇಟ್ಕೊಬೇಕಾಗತ್ತೆ. ಅದು ಮಸ್ಟ್ ಅಂಡ್ ಶುಡ್ ಐರನ್ ಆಗಿರಲೇಬೇಕು, ಇಲ್ಲ ಅಂತಂದ್ರೆ ಅವ್ರಿಗೆ ತುಂಬಾ ದಪ್ಪ ಕಾಣಿಸ್ಬಿಡ್ತಾರೆ ಅಥವಾ ಶಾರ್ಟ್ ಕಾಣಿಸ್ಬಿಡ್ತಾರೆ. ಸಿಲ್ಕ್ ಸ್ಯಾರಿನೇ ಹಾಕೋದಲ್ವಾ. ಸೊ ಹಾಗಾಗಿ ಆ ಫಸ್ಟ್ ಸ್ಯಾರಿ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ನಿಮ್ಗೆ ಹೇಗೆ ಫಿಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನಾವಿಲ್ಲಿ ಬ್ಲೌಸ್ ಯಾವ ಕಲರ್ ತಗೊಂಡಿದ್ದೀವಿ, ಬಾಟಮ್ ಕೂಡ ಅದೇ ಕಲರಲ್ಲಿ ತಗೊಂಡಿದ್ದೀವಿ. ಸೊ ಕಾಂಟ್ರಾಸ್ಟ್ ಸ್ಯಾರಿ ಅರೌಂಡ್ ದ ಬಾಡಿ ಬಂದಾಗ ಆ ಒಂದು ವೇರಿಯೇಷನ್ ನೀಟಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ಕೆಳಗಡೆ ಭಾಗದ ಸ್ಯಾರಿ ಏನಿದೆ ಅವರ ವೇಸ್ಟ್ ಅರೌಂಡ್ ಮೆಷರ್ಮೆಂಟ್ ತಗೊಂಡು ಮಿಕ್ಕಿರುವಂಥ ಫ್ಯಾಬ್ರಿಕ್ ಎಲ್ಲಾನು ನಾವು ಪ್ಲೀಟ್ಸ್ ಮಾಡಿ ಇಟ್ಕೊಬೇಕಾಗುತ್ತೆ. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಲೌಕ್ಯ. ಇದನ್ನ ಹೇಗೆ ನೀವು ಡ್ರೇಪ್ ಮಾಡ್ಕೊಂಡಿದ್ದೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾನು ಈ ರೀತಿ ಪ್ಲೀಟ್ಸ್ನ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾರ್ಮಲಿ ನೀವೇನು ಪ್ಲೀಟ್ಸ್ ಮಾಡ್ಕೋತೀರಲ್ಲ ಅದೇ ರೀತಿ ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಜಾಸ್ತಿ ಪ್ಲೀಟ್ಸ್ ಬೇಕು ಕೆಳಗಡೆ ಪಾರ್ಟಲ್ಲಿ ಅನ್ನೋದಾದರೆ ನೀವು ಸಣ್ಣ ಸಣ್ಣ ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ. ವೈಡರ್ ಸ್ಕರ್ಟ್ ಲುಕ್ ಬೇಕು ಅನ್ನೋದಾದರೆ ನೀವು ವೈಡರ್ ಪ್ಲೀಟ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾವು ಪ್ಲೀಟ್ಸ್ ಮಾಡಿಕೊಂಡು ಕಂಪ್ಲೀಟ್ ಸ್ಯಾರಿ ನಾವು ಈ ರೀತಿಯಾಗಿ ಪ್ಲೀಟ್ಸ್ ಮಾಡ್ಕೊತೀವಿ. ಮಾಡ್ಕೊಂಡಿರುವಂಥ ಸ್ಯಾರಿ ಪ್ಲೀಟ್ಸ್ ಏನಿದೆ, 1 ಪ್ಲೀಟಿಂದ ಇನ್ನೊಂದು ಪ್ಲೀಟ್ಗೆ 1/2 ಇಂಚ್ ಅಥವಾ 1 ಇಂಚ್ ಗ್ಯಾಪ್ನ ನಾವು ಕೊಡ್ತಾ ಇರ್ತೀವಿ. ನೋಡಿ, ಈ ರೀತಿ 1/2 ಅಥವಾ 1 ಇಂಚ್. ಸೊ ಈ ರೀತಿ ನೀವು ಗ್ಯಾಪ್ ಕೊಟ್ಟು ನೀವು ಪ್ಲೀಟ್ಸ್ ಮಾಡಿದಾಗ ಪ್ರತಿಯೊಂದು ಪ್ಲೀಟ್ಸು ಓವರ್ಲ್ಯಾಪ್ ಆಗೋದಿಲ್ಲ, ಮತ್ತು ಅದು ಡಿವೈಡೆಡ್ ಅಥವಾ ನೀಟಾಗಿ ನಿಮಗೆ
ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಸೊ ಇದು ಕಂಪ್ಲೀಟ್ಲಿ ಕಷ್ಟ ಆಗುತ್ತೆ ಮ್ಯಾಮ್, ಯಾಕಂದ್ರೆ ಇಷ್ಟೊಂದು ಪ್ಲೀಟ್ಸ್ ಮಾಡೋದಾದ್ರೆ ನೀವು 4 ರಿಂದ 5 ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ, ಒಂದು ಪಿನ್ ಹಾಕೊಬೇಕಾಗತ್ತೆ, ಮತ್ತೆ 4 ರಿಂದ 5 ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ, ಮತ್ತೆ ಪಿನ್ ಹಾಕೊಬೇಕಾಗತ್ತೆ. ಟೇಬಲ್ ಮೇಲೆ ಸಿನ್ಸ್ ನೀವು ಸಿಲ್ಕ್ ಸ್ಯಾರಿ ಚೂಸ್ ಮಾಡೋದ್ರಿಂದ ಅದು ತಿನ್ ಹಾಕ್ಬೇಕಂದ್ರೆ ಐರನಿಂಗ್ ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕಾಗತ್ತೆ, ಎಸ್ಪೆಷಲಿ ಈ ಡ್ರೇಪಿಂಗ್ಗೋಸ್ಕರ. ಕಂಪ್ಲೀಟ್ ಪ್ಲೀಟ್ಸ್ ಎಲ್ಲಾನು ನೀವು ಜಾಯಿನ್ ಮಾಡಿಕೊಂಡು ಒನ್ಸ್ ಫಾರ್ ಆಲ್ ಐರನಿಂಗ್ ಮಾಡಿದಾಗ ಇಷ್ಟು ದೊಡ್ಡ ಸ್ಯಾರಿನೂ ಕೂಡ ನಿಮ್ಗೆ ಇಷ್ಟು ಚಿಕ್ಕದಾಗಿ ಕಾಣಿಸುತ್ತೆ. ಓಕೆ, ಸೊ ಇದು ನಿಮಗೆ ಬಾಟಮ್ ಏರಿಯಾ ಏನಿದೆ ಅದನ್ನ ನಾನು ಫಿಕ್ಸ್ ಮಾಡ್ತಾ ಹೋಗ್ತೀನಿ. ಯೂಶಲಿ ನೀವು 2 ಸ್ಯಾರೀಸ್ ತಗೊಂಡಾಗ 2 ಸ್ಯಾರೀಸ್ಗೆ ಕುಚ್ಚು ಹಾಕ್ಸ್ಬಿಟ್ಟಿರ್ತಾರೆ. ಸೊ ಈ ಕುಚ್ ಪಾರ್ಟ್ ಏನಿದೆ ಇದು ನಿಮಗೆ ಒಳಗಡೆ ಹೋದಾಗ ಈ ಸ್ಕರ್ಟ್ ಲುಕ್ ಚೆನ್ನಾಗಿ ಬರುತ್ತೆ, ಇದು ಹೊರಗಡೆ ಬಂದಾಗ ಅದು ಆಡಾಗಿ ಕಾಣಿಸುತ್ತೆ. ಇದು ಒಂದ್ ಮಾತ್ರ ನೀವು ತಲೆಯಲ್ಲಿ ಆದಷ್ಟು ಕುಚ್ಚು ಹಾಕ್ಸಿಲ್ದಿದ್ದಂತ ಸಾರಿ ಚೂಸ್ ಮಾಡೋದು ಒಳ್ಳೇದು. ಹೌದು, ಖಂಡಿತವಾಗ್ಲೂ ಹೌದು. ಸೊ ಈಗ ನಾವು ಆಲ್ರೆಡಿ ನಮ್ಮ ಮಾಡೆಲ್ ಮೆಷರ್ಮೆಂಟ್ ತಗೊಂಡು ಇದು ರೆಡಿ ಮಾಡ್ಕೊಂಡಿರೋದ್ರಿಂದ ನಾನು ಜಸ್ಟ್ ಫಿಕ್ಸಿಂಗ್ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಇದು ಎಕ್ಸಾಕ್ಟ್ಲಿ ಸೆಂಟರ್ ಬರುತ್ತೆ, ಹಿಡ್ಕೋ ಶಿಲ್ಪ. ಸೊ ಈ ಎಡಿಷನಲ್ ಫ್ಯಾಬ್ರಿಕ್ ಏನಿದೆ ಆಲ್ರೆಡಿ ನಾವು ಅವ್ರ ಮೆಷರ್ಮೆಂಟ್ ತಗೊಂಡಿರೋದ್ರಿಂದ ಇದು ಒಳಗಡೆ ಹೋಗುತ್ತೆ. ಸೊ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಒಳಗಡೆ ಹೋಗಿ ನಾವು ಟಕ್ ಮಾಡಿಕೊಂಡು ಇದು ಮಾತ್ರ ಮೇಲ್ ಬರುತ್ತೆ, ಇದು ನಿಮಗೆ ಸ್ಕರ್ಟ್ ಲುಕ್ ಕೊಡುತ್ತೆ. ಇದಿಷ್ಟು ನಾವು ಟಕ್ ಇನ್ ಮಾಡಿದಾಗ ಈ ರೀತಿಯಾದಂತಹ ಲುಕ್ ಬರುತ್ತೆ. ಓಕೆ, ಹಾಕಿ. ಸೊ ಇದನ್ನ ನಾನು ಫಿಕ್ಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಯೂಶಲಿ ನಾವು ಯಾವುದೇ ಸ್ಯಾರಿ ಡ್ರೇಪಿಂಗ್ ಮಾಡ್ಕೋಬೇಕಾದ್ರೆ ಹೀಲ್ ಹಾಕೊಂಡು ಮಾಡ್ಕೋಬೇಕಾಗತ್ತೆ. ನಾವು ಡ್ರೇಪಿಂಗ್ ನಂತರ ಫುಟ್ವೇರ್ ಹಾಕೊಂಡಾಗ ಕೆಲವೊಂದ್ಸರಿ ಸ್ಯಾರಿ ಲೆಂತ್ ವೇರಿಯೇಷನ್ ಆಗುತ್ತೆ. ಸೊ ಹೀಲ್ಸ್ ಅಥವಾ ನಿಮ್ಮ ಫುಟ್ವೇರ್ ಏನಿದೆ ಅದನ್ನ ಹಾಕೊಂಡೆ ನೀವು ಫಿಕ್ಸ್ ಮಾಡ್ಕೊಬೇಕಾಗತ್ತೆ. ಹೌದು, ಇಲ್ಲ ಅಂದ್ರೆ ಏನಾಗತ್ತೆ, ಈ ಎತ್ತರ ಅಷ್ಟೇ ಅಲ್ಲ, ಸೀರೆ ಗಿಡ್ಡ ಆದಾಗ ಕಾಣಿಸತ್ತೆ. ಹೌದು ಅಲ್ವಾ? ಯೂಶಲಿ ನೀವು ವೆಡ್ಜಸ್ ಹಾಕೊಂಡಾಗ ಹಿಂದೆ ಮತ್ತೆ ಮುಂದೆ ಎರಡೂ ಸಹ ನಿಮಗೆ ಈಕ್ವಲ್ ಕಾಣಿಸುತ್ತೆ. ಬಟ್ ಸ್ಟಿಲೇಟೋಸ್ ಅಥವಾ ಹೈ ಹೀಲ್ಸ್ ಹಾಕಿದಾಗ ತುಂಬಾ ಮೇಲೆ ಕೆಳಗೆ ಆಗುತ್ತೆ. ಸೊ ನೀವು ಸ್ಯಾರಿ ಡ್ರೇಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಫುಟ್ವೇರ್ ಹಾಕೊಂಡು ಡ್ರೇಪ್ ಮಾಡ್ಕೊಂಡಾಗ ಕಂಪ್ಲೀಟ್ ಯೂನಿಫಾರ್ಮ್ ಲುಕ್ ಸಿಗುತ್ತೆ. ಚೆನ್ನಾಗಿ ಮೊದಲೇ ಡ್ರೇಪ್ ಮಾಡ್ಕೊಂಡಿರೋ ಅಂತ ಸಾರಿ ಇದು ಒಂದು ಸಾರಿ. ಏನಂದರೆ ಈ ಸಾರಿ ಡಬಲ್ ಅಂದರೆ 2 ಸಾರಿನ ಒಟ್ಟಿಗೆ ಉಟ್ಕೊಳ್ಳೋದು ಸಡನ್ನಾಗಿ ಅಂದರೆ ತಕ್ಷಣಕ್ಕೆ ಆಗೋದಿಲ್ಲ. ಮುಂಚೆನೇ ಡ್ರೇಪ್ ಮಾಡಿ ಇಟ್ಟಿದ್ರೆ, ಪ್ರೀ ಡ್ರೇಪಿಂಗ್ ಮಾಡಿದರೆ ಈಸಿಯಾಗಿ ಉಟ್ಕೋಬೋದು. ಸ್ವಲ್ಪ ಟೈಮ್ ಹಿಡಿಯತ್ತೆ, ಯಾಕಂದರೆ ಒಂದು ಸಾರಿ ಉಡೋಕ್ಕೆ ಬಹಳ ಕಷ್ಟ ಅನಿಸ್ದಾಗ 2 ಸಾರಿ ಉಡೋದು ಅಂದರೆ ಇನ್ನೊಬ್ರು ಹೆಲ್ಪು ಬೇಕಾಗತ್ತೆ. ನೋಡಿ, ಈ ರೀತಿ ನಮ್ಮ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಒಳಗೆ ಟಕ್ ಮಾಡಿಬಿಟ್ಟು ಈ ಸ್ಕರ್ಟ್ ಲುಕ್ ನಿಮಗೆ ನೀಟ್ ಬರುತ್ತೆ. ಸೊ ಈ ರೀತಿ ನಿಮಗೆ ನೀಟ್ ಲುಕ್ ಬರಬೇಕು ಅಥವಾ ಸ್ಯಾರಿ ಸ್ಲಿಮ್ಮಾಗಿ ಕಾಣಬೇಕು ಅಂದರೆ ಐರನಿಂಗ್ ಖಂಡಿತವಾಗ್ಲೂ ಮಾಡಲೇಬೇಕು. ವಿತೌಟ್ ಐರನಿಂಗ್ ಅವ್ರು ಇನ್ನೂ ದಪ್ಪ ಕಾಣಿಸ್ತಾರೆ, ಸ್ಯಾರಿ ಕೂಡ ದಪ್ಪ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಓಕೆ, ಸ್ನೇಹ ಹುಟ್ಟಿರೋಂಥ ಈ 2 ಸಾರಿ ಡಬಲ್ ಡ್ರೇಪಿಂಗ್ ಅಂತ ಏನೇ ಹೇಳ್ತೀವಿ, ಎಷ್ಟು ಟ್ರೆಂಡಿ ಆಗಿದೆ ಅಂದರೆ, ಇದು ಮುಂಚೆನೂ ಇತ್ತು, ಈ ಡ್ರೇಪಿಂಗ್ ಇರಲಿಲ್ಲ ಅಂತ ಅಲ್ಲ. ಸದ್ಯ ರೀಸೆಂಟಾಗಿ ಅವರು ಒಂದು ಫ್ಯಾಷನ್ ಶೋಲಿ ಈ 2 ಸಾರಿನ ಡಬಲ್ ಡ್ರೇಪಿಂಗ್ ಮಾಡಿದ್ದು ಭಾಳ ಟ್ರೆಂಡ್ ಆಯಿತು. ಯಾವ ಮಟ್ಟಕ್ಕೆ ಟ್ರೆಂಡ್ ಆಯಿತು ಅಂದರೆ ಸೆಲೆಬ್ರಿಟೀಸ್ ಸಹಿತ ಅದನ್ನು ಟ್ರೈ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಪಿನ್ ಹಾಕೊಂತ ಇದೀವಿ ಫಾರ್ ಸೇಫ್ಟಿ ಪರ್ಪಸ್. ಹೌದು, ಮತ್ತೆ ಇದು ಪಿನ್ ಹೊರಗಡೆ ಕಾಣಿಸಿದ್ರು ತೊಂದರೆ ಇಲ್ಲ, ಯಾಕಂದ್ರೆ ನಾವು ಅದ್ರ ಮೇಲೆ ಇನ್ನೊಂದು ಸಾರಿ ಬಂದ್ಬಿಡುತ್ತೆ. ಇದು ಒಳಗಡೆಯಿಂದ ಕಷ್ಟ ಆಗುತ್ತೆ ಎಲ್ಲ ಪ್ಲೀಟ್ಸ್ ಹೋಲ್ಡ್ ಮಾಡಿ. ಓಕೆ, ಸೊ ನೋಡಿ, ಈ ರೀತಿ ನಿಮ್ದು ಫಸ್ಟ್ ಸ್ಯಾರಿ ಏನಿದೆ ಕಂಪ್ಲೀಟ್ ಲುಕ್ ನಿಮ್ಗೆ ಇದು ಕಂಪ್ಲೀಟ್ ಆಗುತ್ತೆ. ಈ ಸಾರಿ ಈಗ ಸ್ಕರ್ಟ್ ತರ ಕಾಣಿಸ್ತಾ ಇದೆ. ಹೌದು, ಮುಂದೆ ನರ್ಗೆಗಳಿರೋ ಅಂತ ಒಂದು ಸ್ಕರ್ಟ್ ಅಂದ್ರೆ ಒಂದು ಲೆಹೆಂಗಾ ತರ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಸ್ಯಾರಿ ಬಂದು ನಾವು ಕಾಂಟ್ರಾಸ್ಟ್ ಅಲ್ಲಿ ತಗೊಂಡಿದ್ದೀವಿ. ಅದನ್ನ ಹೇಗೆ ಡ್ರೇಪ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೇಮ್ ಕಲರ್ ಸಾರಿ ಚೂಸ್ ಮಾಡೋದ್ರಿಂದ ಹೈಲೈಟ್ ಆಗಲ್ಲ 2 ಸಾರಿ ಡ್ರೇಪ್ ಮಾಡಿದ್ರೆ. ಹಾಗಾಗಿ ಒಂದು ಏನಂದ್ರೆ ಟಿಪ್ಸ್ ಏನಂದ್ರೆ ಕಾಂಟ್ರಾಸ್ಟ್ ನಾವು ತಗೊಬೇಕಾಗತ್ತೆ. ಅಂಡ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನು, ನಾವು ಸ್ಯಾರಿ ಚೂಸ್ ಮಾಡ್ಬೇಕಾದ್ರೆ ಇಲ್ಲಿ ನಿಮ್ಗೆ ಸಿಲ್ವರ್ ಜರಿ ಇರುತ್ತೆ, ಮತ್ತೆ ಇನ್ನೊಂದು ಸ್ಯಾರಿನಲ್ಲಿ ಗೋಲ್ಡ್ ಜರಿ ಬಂದಾಗ ನಿಮ್ಗೆ ಅದು ಜರಿ ಕೂಡ ಮ್ಯಾಚಿಂಗ್ ಆಗೋದಿಲ್ಲ, ಆಗಲ್ಲ. ಸೊ ನೀವು ಫಸ್ಟ್ ಸ್ಯಾರಿಲಿ ಸಿಲ್ವರ್ ಜರಿ ಇದ್ರೆ ನೀವು ಸೆಕೆಂಡ್ ಸ್ಯಾರಿಲಿ ಸಿಲ್ವರ್ ಜರಿ ಸೇಮ್ ಇರ್ಬೇಕು, ಗೋಲ್ಡ್ ಇರ್ಬೇಕು, ಅಥವಾ ಬ್ರಾನ್ಸ್ ಅಥವಾ ರೋಸ್ ಗೋಲ್ಡ್ ಇರ್ಬೇಕು. ಇಲ್ಲ ಅಂತಾನೆ ನಿಮ್ ಸ್ಟೈಲಿಂಗ್ ಬೇರೆ ರೀತಿ ಕಾಣುತ್ತೆ. ಸಾರಿ ಕಲರ್ ಮಾತ್ರ ಚೇಂಜ್ ಇರ್ಬೇಕು, ಬಾರ್ಡರ್ ಕಲರ್ ಚೇಂಜ್ ಇರಬಾರ್ದು ಅಂತ ನೀವು ಹೇಳೋ ಅರ್ಥ. ಜರಿ ಮ್ಯಾಮ್,
ಇಲ್ಲಿ ಮೇಲೆ ಅದೇ ಈ ಬಾರ್ಡರ್ ಜರಿಗಳು ಹೌದು ಏನ್ ಇದೇನ್ ಶೇಡ್ ಅಲ್ಲಿ ಇರುತ್ತೆ ಅದು ಅದು ಕೂಡ ಇದೇ ಶೇಡ್ ಅಲ್ಲಿ ಬರುತ್ತೆ. ಸೊ ನಾವಿಲ್ಲಿ ಚೂಸ್ ಮಾಡಿರುವಂತ ಸ್ಯಾರಿ ಒಂದು ಇಲ್ಲಿ ಪಲ್ಲು ಅಲ್ಲಿ ಪಿಂಕ್ ಬರುತ್ತೆ, ದಟ್ ಇಸ್ ಕಾಂಟ್ರಾಸ್ಟ್ ಆಫ್ ಅವರ್ ಫಸ್ಟ್ ಸ್ಯಾರಿ, ಅಂಡ್ ಬ್ಲೂ ಕೂಡ ಕಾಂಟ್ರಾಸ್ಟ್ ಇದೆ. ಇಲ್ಲಿ ಸಿಲ್ವರ್ ಜರಿ ಸ್ಯಾರಿಗೆ ನಾವು ಸಿಲ್ವರ್ ಜರಿ ಇರುವಂತ ಸ್ಯಾರಿನ ಚೂಸ್ ಮಾಡಿದೀವಿ. ಸೊ ಈ ರೀತಿಯಾದಂಥ ಸ್ಟೈಲಿಂಗ್ ನಾವು ಮಾಡ್ಕೊಂಡಾಗ ಕಂಪ್ಲೀಟ್ ಲುಕ್ ತುಂಬಾನೇ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆ. ಸೊ ಇದು ಬಂದು ನಿಮ್ದು ಸೆಕೆಂಡ್ ಸ್ಯಾರಿ ಆಗಿರುತ್ತೆ. ಇದು ಮೆಷರ್ಮೆಂಟ್ ಹೇಗೆ ತಗೋಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಪಲ್ಲು ಏನು ನಾವು ಯೂಸ್ ಮಾಡ್ತೀವಿ ಅಲ್ವಾ, ಅದನ್ನ ಸೆರ್ಗಿನ್ ಪಾರ್ಟ್, ಹೌದು, ಇಲ್ಲಿ ನಾವು ಯೂಶಲಿ ಇಲ್ಲಿವರೆಗೂ ಮಾತ್ರ ತಗೊಂತೀವಿ. ಸೊ ನಮ್ಮ ನೀಯಿಂದ ಕೆಳಗಡೆ ಏನಿದೆ ಆ ಮೆಷರ್ಮೆಂಟ್ ಮಾತ್ರ ನಾವು ನಾರ್ಮಲ್ ಸ್ಯಾರೀಸ್ಗೆ ತಗೋತೀವಿ. ಇದರಲ್ಲಿ ಮೆಷರ್ಮೆಂಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈ ಫ್ಯಾಬ್ರಿಕ್ ಬಂದು ಹೀಗೆ ಕೂರುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಮೆಷರ್ಮೆಂಟ್ ಫಸ್ಟೇ ನೋಡಿಕೊಂಡು ಪಿನ್ ಮಾಡಿ ಇಟ್ಕೊಂಡು, ಇದು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ನಾವು ಆಲ್ರೆಡಿ ಮೆಷರ್ಮೆಂಟ್ ತಗೊಂಡು ಐರನಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಈ ಮೆಷರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ದಿಸ್ ಇಸ್ ಒನ್ ಮೆಷರ್ಮೆಂಟ್. ಮತ್ತೊಂದು, ಸೊ ಈ ರೀತಿಯಾಗಿ ಇಲ್ಲಿಗೆ ಪಿನ್ನಿಂಗ್ ಬರುತ್ತೆ. ಸೊ ಈ ಒಂದು ಪಾರ್ಟ್ ಆಫ್ ದ ಪಲ್ಲು ಏನಿದೆ, ಅನದರ್ ಪಾರ್ಟ್ ಇಲ್ಲಿಗೆ ಬರುತ್ತೆ. ಕೊಡಿ ಶಿಲ್ಪ ಈ ಕಡೆ. ಸೊ ನಿಮ್ಮ ಸೆಕೆಂಡ್ ಸ್ಯಾರಿ, ಈ ಒಂದು ಸ್ಟೈಲ್ ಆಫ್ ಡ್ರೇಪಿಂಗ್ಗೆ ನೀವು ಸೆಕೆಂಡ್ ಸ್ಯಾರಿ ಏನು ಚೂಸ್ ಮಾಡ್ತೀರಾ, ಈ ರೀತಿ ಮೆಷರ್ಮೆಂಟಲ್ಲಿ ನೀವು ಮೊದಲೇ ಪಿನ್ ಮಾಡಿ ಇಟ್ಕೊಂಡು ಹಾಫ್ ಆಫ್ ದ ಪಲ್ಲು, ರೈಟ್ ಸೈಡ್ ಆ್ಯಂಡ್ ದ ಲೆಫ್ಟ್ ಸೈಡ್ ಪಲ್ಲು ಮುಂಚೆನೇ ಸ್ಟ್ರೈಟ್ ಫಾರ್ಮ್ಯಾಟಲ್ಲಿ ನಿಮ್ಗೆ ಎಷ್ಟು ಬಾರ್ಡರ್ ಬೇಕು ಅದನ್ನು ಹೈಲೈಟ್ ಮಾಡಿಕೊಂಡು ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ಬಿಡಿ, ಇನ್ಕ್ಲೂಡಿಂಗ್ ದ ಚೆಸ್ಟ್ ಪ್ಲೀಟ್. ಸೊ ನಿಮಗೆ ಡ್ರೇಪಿಂಗ್ ತುಂಬ ಈಸಿ ಆಗುತ್ತೆ. ಈಗ ಇದನ್ನ ಸರಿ ಮಾಡ್ತೀರಾ? ಖಂಡಿತವಾಗ್ಲೂ. ನಾನು ಇವಾಗ ಇದು ಮೆಷರ್ಮೆಂಟ್ ಹೇಗೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಇದನ್ನ ಡ್ರೇಪ್ ಮಾಡ್ತಾ ಹೋಗ್ತೀನಿ, ಹೇಗೆ ಅಂತ ನೋಡ್ಕೊಳ್ಳಿ. ಸೊ ನಾವು ಫಸ್ಟಿಗೆ ಈ ಕಡೆ ನಾವು ನಾರ್ಮಲಿ ಯಾವ ಪಲ್ಲು ಪಿನ್ ಮಾಡ್ಕೊತೀವಿ ಅಲ್ಲಿ ಫಸ್ಟ್ ಫಿಕ್ಸ್ ಮಾಡ್ಕೊಂಡ್ಬಿಡಿ. ಈ ಒಂದು ಪಾರ್ಟ್ ಫಿಕ್ಸ್ ಆದ ನಂತರ ಚೆಸ್ಟ್ ಪ್ಲೀಟ್ಸ್ ಎಲ್ಲಾನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಇದು ಕಾಮನ್ ಆಗಿ ಯಾವ ಸಾರಿ ಡ್ರೇಪಿಂಗ್ ಇಂದು ಸೆರಗಿಂದು ಪ್ರೀಪ್ಲೀಟ್ ಮಾಡಿರ್ತೀವಲ್ಲ, ಸೇಮ್ ಅದೇ ಶೈಲಿಲಿ ಅದನ್ನ ಹೌದು ಮ್ಯಾಮ್, ಖಂಡಿತವಾಗ್ಲೂ ಹೌದು. ನಾವು ಇದನ್ನ ನಾರ್ಮಲ್ ಸ್ಯಾರೀಸ್ ನಲ್ಲಿನೂ ಕೂಡ ಫ್ಯಾನ್ಸಿ ಸ್ಯಾರೀಸ್ ಅಲ್ಲಿ ಈ ಡ್ರೇಪಿಂಗ್ ಮಾಡ್ಕೋಬಹುದು. ಬಟ್ ಈ ಒಂದು ರಿಚ್ನೆಸ್, ಈ ಕಾಂಟ್ರಾಸ್ಟ್ ಎಲ್ಲ ನಿಮಗೆ ಬೇಕಾದ್ರೆ ಸಿಲ್ಕ್ ಸ್ಯಾರೀಸ್ ನೀವು ಚೂಸ್ ಮಾಡಬೇಕಾಗತ್ತೆ. ನೀವು ಫ್ಯಾನ್ಸಿ ಸ್ಯಾರೀಸ್ ಯೂಸ್ ಮಾಡಿದ್ರೆ ಈ ಒಂದು ರಿಚ್ ಲುಕ್ ಬರಲ್ಲ, ಜುವೆಲ್ರಿ ಸ್ಟೈಲಿಂಗ್ ಕೂಡ ನೀವು ಮಾಡ್ಕೊಳಕ್ಕಾಗಲ್ಲ. ಸೊ ಆದಷ್ಟು ಸಿಲ್ಕ್ ಸ್ಯಾರೀಸ್ ಪ್ರಿಫರ್ ಮಾಡೋದು ತುಂಬಾನೇ ಒಳ್ಳೇದು. ಸೊ ಇದು ಚೆಸ್ಟ್ ಪ್ಲೀಟ್ಸ್ ಒನ್ಸ್ ಅರೇಂಜ್ ಆದಮೇಲೆ ಈ ಎಡಿಷನಲ್ ಫ್ಯಾಬ್ರಿಕ್ ಏನಿದೆ ಇದು ಮುಂದೆ ಬರುತ್ತೆ. ಸೊ ಈ ಒಂದು ಮೆಸ್ಟಪ್ ಏರಿಯಾ ಏನಿದೆ ಇದನ್ನ ನೀವು ನೀಟಾಗಿ ಅರೇಂಜ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಇದು ದಾವಣಿ ತರ ಅವರು ಉಡಿಸ್ತಾ ಇದ್ದಾರೆ. ಹೌದು. ಸೊ ಇಲ್ಲಿ ಆಲ್ರೆಡಿ ಪಿನ್ ಆಗಿರೋದ್ರಿಂದ ಅದು ಹಾಗೆ ಇರಲಿ. ಈ ಒಂದು ಪ್ಲೀಟ್ಸ್ ಏನಿದೆ ನಿಮ್ಮ ಸೆಂಟರ್ ಆಫ್ ದ ಬಾಡಿಗಿನ ರೈಟ್ ಸೈಡ್, ಸೊ ರೈಟ್ ಥೈ ಏನಿದೆ ಅಲ್ಲಿವರೆಗೂ ನೀವು ಇದನ್ನ ಫಿಕ್ಸ್ ಮಾಡಬೇಕಾಗತ್ತೆ, ನಾಟ್ ಹಾಫ್ ಆಫ್ ದ ಬಾಡಿ. ಸೊ ಇಲ್ಲಿ ನಾವು ಪ್ಲೀಟ್ಸ್ ಮಾಡ್ತಾ ಹೋಗ್ತೀವಿ. ಸೊ ಯೂಶಲಿ ಮ್ಯಾಮ್ ಈ ರೀತಿಯಾದಂಥ ಒಂದು ಸೆಲೆಬ್ರಿಟಿ ಇನ್ಸ್ಪೈರ್ಡ್ ಡ್ರೇಪಿಂಗ್ ಆಗಿರ್ಬೋದು ಅಥವಾ ಎನಿಥಿಂಗ್ ತುಂಬ ಫ್ಯಾಷನಬಲ್ ಆಗಿರ್ಬೋದು, ಇದು ಸೆಲ್ಫ್ ಡ್ರೇಪಿಂಗ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾವುದಾದ್ರೂ ಒಬ್ರು ಹೆಲ್ಪ್ ಇದ್ದು ಎಕ್ಸ್ಪರ್ಟ್ ಇದ್ದಲ್ಲಿ ನಿಮಗೆ ಬೇಗ ಆಗುತ್ತೆ. ಬಟ್ ಅಗೇನ್ ಈ ರೀತಿ ನೀವು ಮುಂಚಿನ ಐರನ್ ಮಾಡ್ಕೊಂಡು ಇಟ್ಕೊಂಡಲ್ಲಿ ಮನೇಲಿ ಯಾರ್ದಾದ್ರೂ ಹೆಲ್ಪ್ ತಗೊಂಡು ನೀವೇ ಮಿರರ್ ಹೆಲ್ಪ್ ತಗೊಂಡು ಡ್ರೇಪಿಂಗ್ ಮಾಡ್ಕೋಬಹುದು. ಹೌದು, ಆದ್ರೆ ಇನ್ನೊಬ್ರು ಹೆಲ್ಪ್ ಬೇಕೇ ಬೇಕಾಗತ್ತೆ. ಖಂಡಿತವಾಗ್ಲೂ ನಾರ್ಮಲ್ ಸಾರಿ ಉಟ್ಕೊಳ್ಳೋಕೆ ನಾವು ಒಬ್ರು ಹೆಲ್ಪ್ ತಗೊಳ್ತೀವಿ ನೆರಿಗೆಗಳನ್ನು ಕೂರಿಸ್ಬೇಕಾದ್ರೆ. ಹೌದು, ಈ ತರ ಸ್ವಲ್ಪ ಸ್ಟೈಲಿಂಗ್ ಆಗಿ ಸ್ಟೈಲಿಶ್ ಆಗಿ ನಾವು ವೇರ್ ಮಾಡಬೇಕು ಅಂದಾಗ ಇನ್ನೊಬ್ರು ಹೆಲ್ಪ್ ಬೇಕೇ ಆಗತ್ತೆ. ಹೌದು, ಸ್ವಲ್ಪ ಪ್ಲಾನ್ ಮಾಡಿದ್ರೆ ಮುಂಚೆನೆ ಡ್ರೇಪಿಂಗ್ ಎಲ್ಲ ಮಾಡಿಟ್ಕೊಂಡ್ರೆ ಒಂದಿಷ್ಟು ಸಮಯ ಉಳಿಸ್ಬೋದು ಅಷ್ಟೇ. ಖಂಡಿತವಾಗ್ಲು. ಸೊ ಇದು ಇವಾಗ ತುಂಬಾನೇ ವೈರಲ್ ಆಗಿ ಹೋಗ್ತಾ ಇದೆ. ಎಲ್ಲ ಮೇಕಪ್ ಆರ್ಟಿಸ್ಟ್, ಪ್ರತಿಯೊಬ್ಬ ಸೆಲೆಬ್ರಿಟೀಸ್ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಸೊ ನೀವು ಇದೇ ರೀತಿಯಾಗಿ ನೀವು ಡ್ರೇಪಿಂಗ್ ಮಾಡ್ಕೋಬೇಕು, ಸ್ಟೈಲಿಂಗ್ ಮಾಡ್ಕೋಬೇಕು ಅಂದರೆ ಇದೇ ರೀತಿಯಾಗಿ ಟಿಪ್ಸ್ ಫಾಲೋ ಮಾಡಿ. ಸೊ ಈ ಒಂದು ಪ್ಲೀಟ್ಸ್ ಏನಿದೆ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಬಾರ್ಡರ್ ಎಷ್ಟು ಹೈಲೈಟ್ ಆಗಬೇಕು ನೋಡಿಕೊಂಡು
ತಿರುಗು. ಸೊ ಈ ಕಂಪ್ಲೀಟ್ ಕ್ಲಸ್ಟರ್ ಏನಿದೆ ಮ್ಯಾಮ್ ಆಫ್ ದ ಪ್ಲೀಟ್ಸ್, ಇದು ಕಂಪ್ಲೀಟ್ಲಿ ರೈಟ್ ಸೈಡ್ ಥೈಯಿಂದ ಹಿಂದೆ ಬರುತ್ತೆ ನೋಡಿ. ಈ ರೀತಿಯಾಗಿ ಪ್ಲೀಟ್ಸ್ ಜೊತೆಗೆ ಒಳಗಡೆ ಇರುವಂಥ ಎಡಿಷನಲ್ ಸ್ಯಾರಿನೂ ಸಹ ನಾವು ಪಿನ್ ಮಾಡಬೇಕಾಗುತ್ತೆ ಹೀಗೆ. ಸೊ ಇಲ್ಲಿ ನಿಮಗೆ ಪಿನ್ಸ್ ಕಾಣುತ್ತೆ ಅನ್ನೋ ಕನ್ಸರ್ನ್ ಏನು ಇರೋದಿಲ್ಲ, ಯಾಕಂದ್ರೆ ಈ ಸ್ಯಾರಿ ಕವರ್ ಆಗಿಬಿಡುತ್ತೆ, ತೊಂದರೆ ಇಲ್ಲ. ಸೊ ಈ ಎಡಿಷನಲ್ ಫ್ಯಾಬ್ರಿಕ್ ಏನಿದೆ ಇದನ್ನ ನೀವು ಈ ಒಂದು ಸ್ಯಾರಿ ಒಳಗಡೆಯಿಂದ ಟಕ್ ಮಾಡಿ ಟರ್ನ್ ಆಗು. ಈ ಸ್ಯಾರಿ ಒಳಗಡೆಯಿಂದ ತಗೊಂಡಾಗ ಅದು ಕೆಳಗಡೆ ಫಾಲ್ ಆಗೋದು ಚಾನ್ಸಸ್ ಕಮ್ಮಿ ಇರುತ್ತೆ. ಓಕೆ ನೋಡಿ ಈ ರೀತಿಯಾಗಿ ಆ ಕಂಪ್ಲೀಟ್ ಪಲ್ಲು ನಾವೇನು ಪಿನ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಫಿನಿಶ್ ಆಗಿದ ತಕ್ಷಣನೇ ಹಿಂದೆಗಡೆ ಇರುವಂತಹ ಸ್ಯಾರಿ ಒಳಗಡೆ ಇಂಟರ್ಲಾಕ್ ಮಾಡಿ ನಾವು ಪ್ಲೇಸ್ ಮಾಡಿದಾಗ ಇದು ಕೆಳಗಡೆ ಫಾಲ್ ಆಗೋದಿಲ್ಲ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಸ್ಯಾರಿ ಡ್ರೇಪಿಂಗಲ್ಲಿ. ಸೊ ಈ ಒಂದು ಪ್ಲೀಟ್ ಏನಿದೆ ಈ ಕಡೆ ಬರುತ್ತೆ. ಸೊ ನಮ್ಮದು ರಿಮೈನಿಂಗ್ ಒಂದೇನಿದೆ ಅದು ಇದು ಸ್ವಲ್ಪ ಟೈಟ್ ಆಯ್ತಲ್ಲ ಮಾಡ್ತೇನೆ. ಸೊ ಅದು ಮುಗಿಸಿದ ನಂತರ ನಿಮ್ಗೆ ಯಾವ ರೀತಿ ಅದನ್ನ ಅರೇಂಜ್ಮೆಂಟ್ಸ್ ಬೇಕು ಕಂಪ್ಲೀಟ್ ಜ್ಯುವೆಲ್ರಿ ಜೊತೆಗೆ ಫಿಕ್ಸ್ ಮಾಡ್ಕೋಬೋದು. ಇದು ಒಂದು ಮಹಾರಾಣಿ ಲುಕ್ ಕೊಡುತ್ತೆ ಖಂಡಿತವಾಗ್ಲೂ ಕಂಪ್ಲೀಟ್ಲಿ ರಾಯಲ್ ಲುಕ್. ಐ ನೋ ಡೌಟ್ ನೆಕ್ಸ್ಟ್ ಇಯರ್ ಬ್ರೈಡ್ಸ್ ಎಲ್ಲರೂ ಇದನ್ನೇ ಪ್ರಿಫರ್ ಮಾಡ್ಬೋದು, ಅಷ್ಟು ವೈರಲ್ ಆಗಿ ಹೋಗ್ತಾ ಇದೆ. ಅಂಡ್ ಹೌದು ಈ ಡ್ರೇಪಿಂಗ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿನೂ ಇದೆ. ಬಟ್ ಅಗೇನ್ ಸ್ಟೈಲಿಂಗ್ ಮಾಡ್ಕೊಂಡಾಗ ನಿಮ್ಗೆ ನೀಟಾಗಿ ಬರುತ್ತೆ. ಸೊ ದಿಸ್ ಇಸ್ ದ ಕಂಪ್ಲೀಟ್ ವೈರಲ್ ಮೋಸ್ಟ್ ಟ್ರೆಂಡಿಂಗ್ ಸ್ನೇಹ ಅವರ ಡಬಲ್ ಸ್ಯಾರಿ ಡ್ರೇಪಿಂಗ್. ಇದು ಹೀಗೆ ಕಾಣುತ್ತೆ ನಿಮಗೆ ವೆನ್ ಯು ಟೇಕ್ 2 ಸ್ಯಾರೀಸ್ ಅಂಡ್ ಡ್ರೇಪ್. ಓಕೆ, ಈಗ ಒಂದಿಷ್ಟು ಜ್ಯುವೆಲರೀಸ್ ಹಾಕೊಂಡು ನೀವು ಕಂಪ್ಲೀಟ್ ಲುಕ್ ಸ್ಟೈಲಿಂಗ್ ಹೇಗೆ ಮಾಡಿದೀವಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಈ ಒಂದು ಡ್ರೇಪಿಂಗ್ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಲೆಟ್ ಅಸ್ ಸ್ಟೈಲ್ ಅಪ್ ನಾವು. ಓಕೆ, ಸೊ ಲೋಕೆ ಕರಿತೀರಾ? ಅವರು ರೆಡಿ ಆದ್ರಾ? ಹಾಗಿದ್ದಾರೆ ಶಿಲ್ಪ ಮ್ಯಾಮ್. ಅವ್ರ ಕಂಪ್ಲೀಟ್ ಸ್ಟೈಲಿಂಗ್ ಆಗಿದೆ. ಸೊ ನಾವು ಸಿಲ್ವರ್ ಜರಿ ಕಾಂಬಿನೇಷನ್ ಅಲ್ಲಿ ಸ್ಯಾರೀಸ್ ತಗೊಂಡಿರೋದ್ರಿಂದ ವಿ ಹ್ಯಾವ್ ಚೋಸನ್ ವೈಟ್ ಜ್ಯುವೆಲ್ರಿ ಇದಕ್ಕೆ. ಸೊ ಸ್ಟೋನ್ ಜ್ಯುವೆಲ್ರಿ ಹಾಕಿದ್ವಿ ಫಾರ್ ಬೆಟರ್ ಲುಕ್. ಸೊ ಈ ರೀತಿ ಸ್ಟೈಲಿಂಗ್ ಮಾಡಿದಾಗ ನಿಮ್ಮ ಒಂದು ಸ್ಯಾರಿ ಡ್ರೇಪಿಂಗ್ ಲುಕ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಆಕ್ಚುಲಿ ಸ್ನೇಹ ಅವರ 2 ಸಾರೀಸ್ ಡಬಲ್ ಡ್ರೇಪಿಂಗ್ನಲ್ಲಿ ಶಿಲ್ಪ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎಲ್ಲ ಜ್ಯುವೆಲ್ಸು ಎಲ್ಲ ಹಾಕಿದ್ಮೇಲೆ. ಸೊ ಯೂಶಲಿ ನಾವು ಸ್ಯಾರೀಸ್ ಹಾಕೊಂಡಾಗ ನಾವು ಸ್ವಲ್ಪ ಪಾಯಿಂಟೆಡ್ ಹೀಲ್ಸ್ ಮತ್ತು ಹೀಲ್ ಹಾಕ್ಕೊಳ್ಳೇಬೇಕಾಗತ್ತೆ. ಸೊ ಆಗ ನೀವು ವಾಕ್ ಮಾಡೋವಾಗ ನಿಮ್ಮ ಸ್ಯಾರಿ ಪ್ಲೀಟ್ಸ್ ಕಿಕ್ ಮಾಡಿ ನೀವು ವಾಕ್ ಮಾಡೋದಾಗ ನೀವು ಫಾಲ್ ಆಗೋದಾಗಲಿ ಅಥವಾ ಸ್ಯಾರಿ ಫ್ಯಾಬ್ರಿಕ್ ನಿಮ್ಮ ಫುಟ್ವೇರ್ ಸಿಕ್ಕಾಕೊಳ್ಳೋದಾಗಲಿ ಅದು ಆಗೋದಿಲ್ಲ. ಸೊ ವೆನೆವರ್ ನೀವು ಸ್ಯಾರಿ ಹಾಕೊಳ್ಳೋವಾಗ ನೀವು ಪಾಯಿಂಟೆಡ್ ಫುಟ್ವೇರ್ ವಿತ್ ಲಿಟಲ್ ಅಟ್ಲೀಸ್ಟ್ ಹೀಲ್ಸ್ ಹಾಕೊಂಡಾಗ ವಾಕ್ ಇನ್ನೂ ಎಲಿಗೆಂಟಾಗಿ ಬರುತ್ತೆ. ಸೊ ನೋಡಿದ್ರಲ್ಲ, ಆಕ್ಟ್ರೆಸ್ ಸ್ನೇಹ ಅವರ 2 ಸಾರೀಸ್ ಡಬಲ್ ಡ್ರೇಪಿಂಗ್ ಸ್ಟೈಲ್ನಲ್ಲಿ ಸ್ಟೈಲಿಂಗ್ ಮಾಡೋಕ್ಕೆ ಸ್ಲಿಮ್ಮಾಗೇ ಇರಬೇಕಾಗಿಲ್ಲ. ಫ್ಲಂಪಿ ಆದರೂ ಓಕೆ, ಸ್ಲಿಮ್ ಆಗಿದ್ರು ಓಕೆ, ಹೇಗಿದ್ರು ಸರಿ. ಅವರವರ ಪರ್ಸ್ನಾಲಿಟಿಗೆ ತಕ್ಕಂತೆ ಸೀರೆ ಚೂಸ್ ಮಾಡಬೇಕು. ಮತ್ತು ಡ್ರೇಪಿಂಗನ್ನು ಪರ್ಫೆಕ್ಟಾಗಿ ಮಾಡಿದಾಗ ಎಂಥವರು ಚೆನ್ನಾಗಿ ಕಾಣೋಕ್ಕೆ ಸಾಧ್ಯ. ಅವರು ಹೀಗೆ ಮಾಡಲ್ಲಾಗೇ ಇರಬೇಕು ಅನ್ನೋ ಆಗಿಲ್ಲ, ಅಥವಾ ಮಿಡ್ ಏಜ್ ಆಗೋಗಿದೆ ಮಾಡೋ ಆಗಿಲ್ಲ, ಸ್ಟೈಲಿಂಗು ಅನ್ನೋಗಿಲ್ಲ. ಯಾರು ಬೇಕಾದರೂ ಸಾರಿ ಡ್ರೇಪಿಂಗ್ ಸ್ಟೈಲಿಂಗ್ನಲ್ಲಿ ಪರ್ಫೆಕ್ಟಾಗಿ ಕಾಣಿಸ್ಕೋಬಹುದು. ಅದಕ್ಕೊಂದಿಷ್ಟು ಟಿಪ್ಸ್ ಫಾಲೋ ಮಾಡಬೇಕು, ಲೌಕ್ಯ ಅವರೇ ಹೇಳ್ದಂಗೆ ಅಲ್ವಾ ಲೌಕ್ಯ ಅವರೇ? ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದುವರೆಗೂ ನೋಡಿದ್ರಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೇಪಿಂಗ್, ಹೇಗೆಲ್ಲ ಸೀರೆ ಉಡ್ಬೋದು, ಯಾವ್ಯಾವ ಶೈಲಿಯಲ್ಲಿ ಸೀರೆ ಉಡ್ಬೋದು ಅಂತ. ಇಂತಹ ಮತ್ತಷ್ಟು ಸಾರಿ ಡ್ರೇಪಿಂಗ್ ಟಿಪ್ಸ್ ಮತ್ತು ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳಲು ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.